ಕರ್ನಾಟಕದ ಬಳಿಕ ಜಾರ್ಖಂಡ್ನಿಂದಲೂ ಕೂಡ ಕೇಂದ್ರದ ವಿರುದ್ಧ ಸಮರ ಶುರುವಾಗಿದೆ. ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತೆ ಸಿಡಿದೆದ್ದಿದ್ದಾರೆ ಅಲ್ಲಿನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್. ಕಲ್ಲಿದ್ದಿಲಿನ ಬಾಕಿ ಮೊತ್ತ 1 ಕೋಟಿ 1.36 ಲಕ್ಷ ಕೋಟಿ 1.36 ಲಕ್ಷ ಕೋಟಿ ಹಣ ಪಡೀಲಿಕ್ಕೆ ಸಜ್ಜಾಗ್ತಾ ಇದೆ. ಕಾನೂನು ಹೋರಾಟದ ಮೂಲಕವೇ ಹಣವನ್ನು ಪಡಿತೀನಿ ಅಂತ ಹೇಳಿ ಅಲ್ಲಿನ ನೂತನ ಮುಖ್ಯಮಂತ್ರಿ ಸೊರೇನ್ ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಿನ್ನೆ ನಡೆದಿರುವಂಥ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ನಾಯಕರ ತೀರ್ಮಾನ ಇದಾಗಿದೆ. ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಲ್ಲಿನ ಸಿಎಂ ಹೇಮಂತ್ ಸೊರೇನ್. ಹಣ ಪಡಿಬೇಕು ಅಂತ ಹೇಳಿದರೆ BJP ಸಂಸದರು ಸಹಾಯ ಮಾಡಬೇಕು, ಆದರೆ ಹಣ ಪಡೀಲಿಕ್ಕೆ BJP ಸಂಸದರು ಸಹಾಯ ಮಾಡ್ತಾ ಇಲ್ಲ ಅಂತ ಕೂಡ ಸೊರೇನಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ GST ಶೇರನ್ನು ಪಡೆದುಕೊಳ್ಳಲಿಕ್ಕೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಬಹಳ ದೊಡ್ಡ ಹೋರಾಟ. ಇತಿಹಾಸದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿದಂಥ ಉದಾಹರಣೆ ತೀರಾ ಕಡಿಮೆ. ಅಂಥದ್ರಲ್ಲಿ ಕರ್ನಾಟಕ ಅಂಥ ಗಟ್ಟಿ ನಿಲುವನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಕಹಳೆಯನ್ನು ಮೊಳಗಿಸಲಾಗಿತ್ತು. ಕೇಂದ್ರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ, ಕೇಂದ್ರ ನಮ್ಮ ರಾಜ್ಯಕ್ಕೆ ಪೂರಕವಾದಂಥ ಯಾವುದೇ ರೀತಿಯ ನ್ಯಾಯ ಕೊಡ್ತಾ ಇಲ್ಲ, ಅಸಮಾಧಾನವನ್ನು ನೇರವಾಗಿ. ಇದೀಗ ನಮ್ಮ ರಾಜ್ಯದ ಹಾದಿಯಲ್ಲಿಯೇ ಜಾರ್ಖಂಡ್ ಕೂಡ ಇತ್ತೀಚೆಗಷ್ಟೇ ಬಹುಮತದೊಂದಿಗೆ ಮೆಜಾರಿಟಿಯೊಂದಿಗೆ ಸರ್ಕಾರವನ್ನು ಸ್ಥಾಪನೆ ಮಾಡಿದರು. ಹೇಮಂತ್ ಸೊರೇನ್ ನೂತನ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಪ್ರಮಾಣ ವಚನ ಸ್ವೀಕಾರದ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾದಂಥ ಮೊತ್ತ ಇಷ್ಟು, ನಮ್ಮದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಆಡಳಿತದಲ್ಲಿರುವಂಥ ರಾಜ್ಯಗಳಿಗೆ ಕೇಂದ್ರ ಇದೇ ರೀತಿ ಅನ್ಯಾಯ ಮಾಡ್ತಾ ಇದೆ. ಸೊ ಹೀಗಾಗಿ ಕೇಂದ್ರದ ಮಲತಾಯಿ ಧೋರಣೆ ಮತ್ತು ಅಸಮಾನತೆಯ ಧೋರಣೆ ಇದೆಯಲ್ಲ, ಈ ಅಸಮಾನತೆಯನ್ನು ತೊಡೆದು ಹಾಕಬೇಕು ಅಂತ ಹೇಳಿ ಕೇಂದ್ರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ದೆಹಲಿಗೆ ಹೋಗಿ ಒಂದು ಬೃಹತ್ ಮಟ್ಟದ ಹೋರಾಟ ಸಾಧ್ಯ ಅಂತ ಕಾಣಿಸುತ್ತೆ.